ದೊಡ್ಡ ಮಟ್ಟದ ಪ್ರಕರಣ ಉಚ್ಚಾಟನೆಯ ಹಂತಕ್ಕೆ ಹೋಗಿದೆ. ಅಂದ್ರೆ ಇತ್ತೀಚಿನ ದಿನದಲ್ಲಿ ರಾಜಕೀಯ ನಾಯಕರ ಉಚ್ಚಾಟನೆಗಿಂತ ಸ್ವಾಮೀಜಿ ಮಠಗಳ ಇವರ ಉಚ್ಚಾಟನೆ ಹೆಚ್ಚಾಗ್ತಿದೆ. ಬಟ್ ಈಗ ಇಡೀ ಪ್ರಕರಣಕ್ಕೊಂದು ಹೊಸ ಚೇಂಜು. ಕಿರುಕುಳ ಆಗಿತ್ತು, ಲೈಂಗಿಕ ದೌರ್ಜನ್ಯ ಅನ್ನುವಂಥ ವಿಚಾರಗಳು ಬಂದಿತ್ತು, ಆದರೆ ನಾನೇ ಅಲ್ಲ ಅಂತಿದ್ದಾರೆ. ಈಗ ಈ ಪ್ರಕರಣಗಳು ಹೆಂಗೆ ಸೃಷ್ಟಿಯಾಗ್ತವೋ ಅಥವಾ ಇದಕ್ಕೆ ಯಾವ ರೀತಿ ನೆಲೆಗಳನ್ನು ಕೊಡಬೇಕು ಅನ್ನುವಂಥದ್ದೇ ಈಗ ಮಾಧ್ಯಮಕ್ಕೊಂದು ಹೊಸ ರೂಪ ಇದಕ್ಕೆ. ಹೌದು, ಮಹಿಳಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಡೋದು, ಇವರ ಹೆಸರಲ್ಲಿ ಇನ್ನೊಬ್ರು ಯಾರೋ ಬಂದು ಕಂಪ್ಲೇಂಟ್ ಕೊಟ್ಟಾಗ ಅವ್ರು ಯಾರು ಅನ್ನುವಂಥದ್ದನ್ನು ಮೊದಲು ಸತ್ಯಾಸತ್ಯತೆಗೆ ಅವ್ರನ್ನ ಫಸ್ಟ್ ವಿಚಾರಣೆಗೆ ಒಳಪಡಿಸ್ಬೇಕು. ಈಗ ಮುಂದಿನ ದಿನಗಳಲ್ಲಿ ಯಾರೋ ಕಂಪ್ಲೇಂಟ್ ಕೊಟ್ಟರು ಅಂದ ತಕ್ಷಣಕ್ಕೆ ಯಾರದ್ದೋ ಹೆಸರಲ್ಲಿ ಯಾರೋ ಕಂಪ್ಲೇಂಟ್ ಕೊಟ್ಟಾಗ ಮೊದಲು ಕಂಪ್ಲೇಂಟ್ ಕೊಟ್ಟವರಿಗೂ ಈಗ ಸಂತ್ರಸ್ತೆಗೂ ಏನು ಸಂಬಂಧ ಅನ್ನುವಂಥದ್ದನ್ನ ನೋಡ್ಕೋಬೇಕಾಗತ್ತೆ. ಅವರ ಸಹಿಗಳನ್ನ ಅವರ ಹಸ್ತಾಕ್ಷರ ಇಲ್ಲದೆ ಅಲ್ವಾ, ಅವರ ಸಹಿ ರುಜು ಅವ್ರು ಹಾಕಿದಾರ ಇಲ್ವ ಅಂತ ನೋಡ್ಬೇಕಲ್ಲ. ಹೌದು, ಅವರ ರುಜುಗಳಿದ್ದು ಅವ್ರು ಈಗ ಅದನ್ನು ನುಣಚ್ಕೊಳ್ತಾ ಇದ್ದಾರೆ ಅಂತಂದ್ರೆ ಅವರು ಮಾತಾಡ್ತಾ ಇರೋದು ನೋಡಿದ್ರೆ ಅವರು ಹಿಂದೂ ಸಮುದಾಯದ ಮಹಿಳೆಯ ಅದು ಕನ್ನಡದವರಂತೂ ಅಲ್ಲ ಅನ್ನುವಂಥ ನಿಟ್ಟಲ್ಲಿ ಬೆಂಗಳೂರು ಮೂಲದವರಂತೆ ಬೇರೆ ಒಂದು ಮತದ ಲೇಡಿ ಮಾತಾಡ್ದಂಗಿದೆ, 34 ವರ್ಷದ ಮಹಿಳೆ ಅಂತೆ. ಸೊ ಆ ನಿಟ್ಟಲ್ಲಿ ನೋಡಿದ್ರೆ ಇವತ್ತು ಅವರು ನೋಡ್ತಾ ಇರೋದು ಈಗ ಯಾರದೋ ಬಗ್ಗೆ ಕಂಪ್ಲೇಂಟ್ ಕೊಟ್ರೆ ಸಂತ್ರಸ್ತೆ ಅಂತ ಇವ್ರು ಹೇಳಿದ್ರೆ ಇಷ್ಟು ದಿನ ಅಡಗುತಾಣದಲ್ಲಿರುವಂಥದ್ದು ಏನಿತ್ತು ಅವಶ್ಯಕತೆ, ಅವತ್ತಿನ ದಿನದಲ್ಲೇ ಬರ್ಬೋದಾಗಿತ್ತು. ಅಲ್ಲಿಂದ ಇಲ್ಲಿವರೆಗೂ ನಾನು ಮೊದಲೇ ಈ ಸುದ್ದಿಗಳು ಬಂದಾಗಲೇ ನಮಗೊಂದು ಲೆಕ್ಕ ಬರೋದೇನು ಅಂತಂದರೆ ನಾವಲ್ಲ ಅಥವಾ ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅನ್ನುವಂಥದ್ದು ಬರುತ್ತೆ ಅಂತಂದರೆ ಆ ಮಿಡ್ಲಲ್ಲಿ ಬೇರೆ ಏನೋ ವ್ಯವಹಾರ ಆಗುತ್ತೆ. ಆ ವಾಸನೆಗಳಿಗೆ ಇಲ್ಲೆಲ್ಲ ತುಂಬ ದೊಡ್ಡ ಮಟ್ಟಕ್ಕೆ ಸದ್ದು ಮಾಡುವಂಥದ್ದು. ಈ ವ್ಯವಹಾರಕ್ಕೋಸ್ಕರನೇ ಒಂದಷ್ಟು ಕೇಸ್ಗಳು ಈಚೆ ಬರ್ತಾವಲ್ಲ, ಇದು ದರಿದ್ರ ವ್ಯವಸ್ಥೆ. ಸ್ವಾಮಿಗಳು ಬಂದು ನಿಂತ್ಕೊಂಡು ಅಲ್ಲೇನೋ ಹೇಳಬೇಕಾಗಿರೋದನ್ನ ಇವ್ರು ನುಣಚ್ಕೊಂಡು ಇವ್ರು ಎಲ್ಲೆಲ್ಲೋ ಕೂತ್ಕೊಂಡಿರೋದು ಬದಲು ಅವತ್ತು ದಿನದಲ್ಲಿ ರಾಜ್ಯಾದ್ಯಂತ ಸಂಚಲನ ಮೂಡಿಸಿರುವಂಥ ಕೇಸ್ ಇದು. ಹೌದು, ಏಪ್ರಿಲ್ 6ನೇ ತಾರೀಕು ಬರುತ್ತೆ. ಏಪ್ರಿಲ್ 6ನೇ ತಾರೀಕಿಂದ ಇವತ್ತಿನ ದಿನದವರೆಗೂ 6-7 ದಿನಗಳ ವರೆಗೂ ಈ ಹೊರಗಡೆ ನಿಂತ್ಕೊಂಡಿರುವಂಥ ಮಹಿಳೆಗೆ ಇವತ್ತು ಏಕಾಏಕಿ ಧೈರ್ಯ ಬಂದ್ಬಿಟ್ಟು ನಿಂತ್ಕೊಂಡು ಮಾತಾಡ್ತಾ ಇರುವಂಥದ್ದು. ಮಾಧ್ಯಮಕ್ಕೆ ಕೊಡ್ತಾರೆ, ಎಲ್ಲ ಮಾಧ್ಯಮಗಳಿಗೂ ಕೊಡಬೇಕು, ಕಾರ್ಯಾಲಯಕ್ಕೆ ಕೊಡಬೇಕು, ಗೃಹ ಮಂತ್ರಿಗಳಿಗೆ ಕೊಡಬೇಕು ಅನ್ನುವಂಥ ಜ್ಞಾನ ಇರುವಂಥ ಸಂತ್ರಸ್ತ ಮಹಿಳೆ ಹೌದು ಆಗಿದ್ದರೆ ಇವ್ರು ಬಂದು ಆಗಲೇ ಕೊಡಬಹುದಾಗಿತ್ತು. ನನ್ನ ಮೇಲೆ ಈ ರೀತಿ ವ್ರತ ಆರೋಪ ಮಾಡಲಾಗ್ತಾ ಇದೆ, ಸ್ವಾಮೀಜಿಗೂ ನಮಗೂ ಯಾವುದೂ ಸಂಬಂಧ ಇಲ್ಲ, ನನ್ನನ್ನು ಮಧ್ಯದಲ್ಲಿ ತರಲಾಗಿದೆ ಅನ್ನುವಂಥ ನಿಟ್ಟಲ್ಲಿ ಏನಾದರೂ ಹೇಳಿಕೆಗಳು ಕೊಡೋದು ಇದ್ದರೆ ಅವತ್ತೇ ಕೊಡ್ಬೋದಾಗಿತ್ತು. ಹೌದು, ಅಷ್ಟು ದಿನ ಅಡಗುತಾಣದಲ್ಲಿರುವಂಥದ್ದೇನು, ಅಲ್ಲಿಂದ ಇಲ್ಲಿವರೆಗೆ ಆಗಿರುವಂಥದ್ದೇನು, ಇವೆಲ್ಲ ಏನು ಈ ಸ್ವಾಮೀಜಿಗಳನ್ನು, ಈ ಸಂತ್ರಸ್ತೆ ಅನ್ನುವಂಥವ್ರನ್ನ ಇವ್ರನ್ನೆಲ್ಲರನ್ನೂ ಕೂಲಂಕುಷವಾಗಿ ವಿಚಾರಿಸ್ಬೇಕು. ಹೌದು, ಈ ರೀತಿ ಆರೋಪಗಳು ಬರೋದು, ಈ ಮಾಡದೇ ಇರುವಂಥ ವಿಚಾರ ಏನಾದರೂ ಇದ್ದರೆ ಒಂದು ಪೀಠಾಧಿಪತಿ ಮತ್ತು ಆ ಪೀಠಕ್ಕೆ ಅಗೌರವ ತರುವಂಥ ನಿಟ್ಟಲ್ಲಿ ಇಂಥವ್ರನ್ನ ಶಿಕ್ಷೆಗೊಳಪಡಿಸ್ಬೇಕು. ಅಥವಾ ನಿಟ್ಟಲ್ಲಿ ಮಾಡಿರೋದೇ ಆದರೆ ಅದನ್ನು ಹೇಳೋದಾದರೂ ಯಾಕೆ, ಅದರ ಮಧ್ಯದಲ್ಲಿ ಇವರು ವ್ಯವಹರಿಸೋದಾದರೂ ಯಾಕೆ, ತರೋದು ಯಾಕೆ ಮತ್ತು ಅದನ್ನು ವ್ಯವಹರಿಸೋದು ಯಾಕೆ, ಹೋಗಿ ನಿಂತ್ಕೊಂಡು ನೀವೇ ವ್ಯವಹಾರ ಮಾಡ್ಕೊಂಡ್ಬಿಡ್ರಿ ಅತ್ಲೆಗೆ. ಇವೆಲ್ಲ ಏನು ಅನ್ಸುತ್ತೆ ಅಂತಂದರೆ ಆರೋಪಗಳು ಮಾಡಿ ಅದರ ನಿಟ್ಟಲ್ಲಿ ಬೇರೆ ಏನಾದರೂ ಮಾಡ್ಕೊಳ್ಳೋದಕ್ಕೆ ಹೊರಟಿದೆಯಾ ಈ ಸಮಾಜ. ಹೌದು, ಸ್ವಾಮೀಜಿ ಆರೋಪ ಬಂದ ತಕ್ಷಣಕ್ಕೆ ಇವರೆಲ್ಲೋ ಒಂದು ಕಡೆ ಹೋಗಿ ಒಳಗಡೆ ಸೇರ್ಕೊಂಡ್ಬಿಡ್ತಾರೆ, ಅವ್ರನ್ನ ಹುಡುಕಾಡಿ ಅವ್ರು ಏನು ವ್ಯವಹರಿಸ್ತಾರೆ ಈ ನಿಟ್ಟಲ್ಲಿ ಮಾತಾಡಬೇಕು. ಅವ್ರು ಯಾವುದೋ ಮೊಬೈಲಲ್ಲಿ ಚಿತ್ರೀಕರಣ ಮಾಡ್ತಾರೆ, ಆ ಮೊಬೈಲ್ ಸಂಖ್ಯೆ, ಆ ಮೊಬೈಲ್ ಎಲ್ಲಿತ್ತು ಏನು ಎತ್ತ ಅವ್ರನ್ನ ಕರ್ಕೊಂಬರೋದೇನು ದೊಡ್ಡ ವಿಚಾರ ಅಲ್ಲ. ಪೊಲೀಸ್ ವ್ಯವಸ್ಥೆ ಇವಷ್ಟು ಅಷ್ಟೊಂದು ಕಳಪೆ ಕಾರ್ಯಾಚರಣೆ ಕೂತಿಲ್ಲ ಅವರು. ಹೌದು, ಅವ್ರಿಗೆ ಶಕ್ತಿ ತುಂಬಬೇಕಷ್ಟೇ. ಹುಡ್ಕೊಂಬರ್ಬೇಕು ಅಂದ್ರೆ ಅವ್ರು ಅಡುಗುತಾಣದಲ್ಲಿ ಇರೋದಕ್ಕಲ್ಲ, ಬೇರೆ ಎಲ್ಲಿ ಕೂತ್ಕೊಂಡಿದ್ರು ತಗೊಂಬರುವಷ್ಟು ವ್ಯವಸ್ಥೆ ಇತ್ತು. ಆದರೆ ಯಾಕೆ ಬಿಟ್ಟು ಕೂತ್ಕೋತವೆ, ಯಾಕೆ ಈ ಸ್ವಾಮೀಜಿಗಳು ನನ್ನ ಮೇಲೆ ಆರೋಪ ಬಂದ್ರೂ ಕೂಡ ನಾನು ಅದ್ರ ಬಗ್ಗೆ ಏನು ಮಾತಾಡೋದಿಲ್ಲ, ಅದೆಲ್ಲ ಹಂಗಾಗತ್ತೆ ಹಿಂಗಾಗತ್ತೆ ನನ್ನನ್ನು ಬಿಟ್ಕೊಡೋದಿಲ್ಲ ಅಂತ ನಿಟ್ಟಲ್ಲಿ ಮಾತಾಡೋದಕ್ಕಿಂತ ಹೋಗಿ ಬಂದು ನನ್ನ ಮೇಲೆ ಏನು ಆರೋಪ ಬಂದಿದೆ ಅದು ಸತ್ಯಾಸತ್ಯತೆ ತಿಳ್ಕೊತೀನಿ ಅನ್ನೋಂಥ ನಿಟ್ಟಲ್ಲಿ ಮಾತಾಡಿದ್ರೆ ಒಂದು ಲೆಕ್ಕಾಚಾರ ಬರುತ್ತೆ. ಇಷ್ಟು ದಿನ ಅಲ್ಲಿ ಕೂತ್ಕೊಳ್ಳೋದಕ್ಕಿಂತ ಇಲ್ಲಿ ಬಂದ್ಬಿಟ್ಟು ಮೊದಲೇ ಹೇಳ್ಬಿಟ್ಟಿದ್ರೆ 6ನೇ ತಾರೀಕು ಆಗುತ್ತೆ ಸಂಜೆನೆ ಬಂದು ಕೂತ್ಕೊಂಡು ಹೇಳ್ಬಿಟ್ಟಿದ್ರೆ ಪ್ರಕರಣ ಅಲ್ಲಿಗೆ ಅಂತ್ಯ ಆಗೋದು. ಹೌದು, ಯಾರೋ ಮಾಡಿದರೆ ಯಾರೋ ಅಂತ ಬಿಟ್ಟು ಅಲ್ಲಿಂದ ಬೇರೆ ನಿಟ್ಟಲ್ಲಿ ಆಯಾಮದಲ್ಲಿ ವಿಚಾರಣೆ ಆಗಿರುವಂಥದ್ದು. ಇಷ್ಟು ದಿನ ಬಿಟ್ಟು ಈಗ ಬಂದು ಕೂತ್ಕೊಂಡು ಇಲ್ಲೇನೋ ಆಗಿದೆ ಅಲ್ಲೇನೋ ಆಗಿದೆ ನಾನದಲ್ಲ ಅಂತ ಹೇಳೋದಕ್ಕೆ ಇವರು 1 ವಾರ ತಗೊಂಡ್ರು ಅಂತಂದರೆ ಮತ್ತೆ ಇವರು ಸಾಕ್ಷಿಗಳನ್ನ ಒದಗಿಸೋದಕ್ಕೆ ಇನ್ನೊಂದು ಎಷ್ಟು ವರ್ಷ ಇದನ್ನು ಕಾಯಬೇಕೋ ಗೊತ್ತಿಲ್ಲ. ಎಸ್, ಒಟ್ಟಲ್ಲಿ ಅನುಮಾನಕ್ಕಂತೂ ಈ ಪ್ರಕರಣ ಕಾರಣ ಆಗ್ಬಿಟ್ಟಿದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.